ಗೆಂಡಿ ಅಭ್ಯರ್ಥಿಗೆ 1 ಲಕ್ಷ ಲೀಡ್ ಅನ್ನ ಕೊಡಿಸ್ತೇನೆ. ಡಾಕ್ಟರ್ ಕೆ ಸುಧಾಕರ್ಗೆ 1 ಲಕ್ಷ ಲೀಡ್ ಸಿಗಲಿದೆ. ಯಲಹಂಕ ಶಾಸಕ SR ವಿಶ್ವನಾಥ್ರಿಂದ ಪ್ರತಿಜ್ಞೆ ಇದು. 2019ರಲ್ಲಿ ಬಿಜೆಪಿಗೆ 45,000 ಲೀಡ್ ಅನ್ನ ಕೊಡಿಸಿದ್ದೆ. ಈ ಬಾರಿ 1 ಲಕ್ಷಕ್ಕೂ ಹೆಚ್ಚು ಮತಗಳ ಲೀಡ್ ಸಿಗಲಿದೆ. ಸುಧಾಕರ್ ಪರ ಪ್ರಚಾರದ ವೇಳೆ SR ವಿಶ್ವನಾಥ್ ಹೇಳಿಕೆ ಇದು. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೆದಿರುವಂಥದ್ದು. ತೋಟದ ಗುಡ್ಡದಹಳ್ಳಿ ಅಂಚೆಪಾಳ್ಯ ಕಡೆ ಕ್ಯಾಂಪೇನ್ ಅನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ SR ವಿಶ್ವನಾಥ್ ಹೇಳಿರುವಂಥ ಮಾತುಗಳು 1 ಲಕ್ಷ ಲೀಡಿಂದ ಈ ಸಲ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ತಾರೆ ಎನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದ ಗಡಿಯನ್ನು ರಕ್ಷಣೆ ಮಾಡ್ತಕ್ಕಂಥ, ದೇಶದ ಆರ್ಥಿಕತೆಯ ಮೇಲೆ ತಗೊಂಡು ಹೋಗ್ತಕ್ಕಂಥ, ದೇಶದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ, ದೇಶದ ಆರ್ಥಿಕ ಸ್ಥಿತಿಯನ್ನು ಪ್ರಪಂಚದಲ್ಲೇ ಬಲಿಷ್ಠ ಮಾಡ್ತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಚುನಾವಣೆ ಇದೆ. ಕೆಲವರು ಹೇಳ್ತಾರಲ್ಲ, ರೇಷನ್ ಬಂದಿಲ್ಲ, ನನಗೆ ನೀರು ಬಂದಿಲ್ಲ, ಈ ಎಲೆಕ್ಷನ್ ಅಲ್ಲ, ನೀರು ಬರ್ತದೆ, ನಾನು ಇರೋವರೆಗೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು, ಭೀಕರವಾದಂಥ ಬರಗಾಲ. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು MLA ಎಲೆಕ್ಷನ್ ಗೆಲ್ಲೋದಕ್ಕೆ ಗೊತ್ತಾಯ್ತು. ಅವರು ನೀನು ಬಸ್ ಫ್ರೀ ಕೊಟ್ಟಿರುವಂಥದ್ದು, 2,000 ರೂಪಾಯಿ ಹೆಣ್ಮಕ್ಳು ಕೊಟ್ಟಿರ್ತಕ್ಕಂಥದ್ದು, ಕರೆಂಟ್ ಬಿಲ್ ಕೊಟ್ಟಿರ್ತಕ್ಕಂಥದ್ದು, MLA ಎಲೆಕ್ಷನ್ ಗೆಲ್ಲಕ್ಕೆ ಅಲ್ಲಿಗೆ ಮುಗಿದೋಯ್ತು, ಶುಕ್ತ ಆಯಿತು. ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ದೇಶದ ಬಗ್ಗೆ ಹೇಳ್ತಾ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ವಿ, ನಮ್ಗೆ ಓಟ್ ಹಾಕ್ತಾರೆ ಅಂತೇಳಿ. ದೇಶದ ಗಡಿಯನ್ನು ದೇಶಕ್ಕೆ ಅನ್ಯಾಯ ಆಗ್ತದೆ. ದೇಶಕ್ಕೆ ಅನ್ಯಾಯ ಆದರೆ ನಮಗೆಲ್ಲ ಕೂಡ ಅನ್ಯಾಯ. ಹಾಗಾಗಿ ಈಗಾಗಲೇ ಮಾನ್ಯ ಶಾಸಕರು ಹೇಳಿರುವ ಹಾಗೆ ಇವತ್ತು ವಿಶ್ವದಲ್ಲಿ ಆರ್ಥಿಕತೆಯಲ್ಲಿ ನಾವು 5ನೇ ಸ್ಥಾನಕ್ಕೆ ತಲುಪಿದ್ದೇವೆ. ಕಾಂಗ್ರೆಸ್ ಇದ್ದಾಗ 14-15ನೇ ಸ್ಥಾನದಲ್ಲಿದ್ದಂಥ ನಾವುಗಳು ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ, ಅವರ ಒಂದು ದೂರದೃಷ್ಟಿ, ಅವರ ಒಂದು ಆಡಳಿತದಿಂದ ಇವತ್ತು ನಾವು 5ನೇ ಸ್ಥಾನಕ್ಕೆ ತಲುಪಿದ್ದೇವೆ. 25 ಕೋಟಿ ಭಾರತೀಯರು ಯಾರು ಬಡತನ ರೇಖೆಗಿನ್ನ ಕೆಳಗಡೆ ಇದ್ರು ಅವರನ್ನ ಮೇಲೆತ್ತುವಂತ ಕೆಲಸ ಮಾಡಿದ್ದಾರೆ ಮಾನ್ಯ ನರೇಂದ್ರ ಮೋದಿ. ಇಲ್ಲಿ ಮಹಿಳೆಯರು ಬಹಳ ಜನ ಬಂದಿದೆ. ನಾರಿ ಶಕ್ತಿ ಅಂತ ಹೇಳ್ತಾರೆ ಮಾನ್ಯ ಪ್ರಧಾನಿ. ಇವತ್ತು ಮಹಿಳೆಯರನ್ನ ವಿಧಾನಸಭೆ ಹಾಗೂ ಬಡವರ ಬಾಳನ್ನ ಬಂಗಾರ ಮಾಡಿದ್ದೆ ಕಾಂಗ್ರೆಸ್. ಚುನಾವಣಾ ಪ್ರಚಾರದ ವೇಳೆ ತುಕಾರಾಂ ಹೇಳಿಕೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.